ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಜಾಗತಿಕ ಪ್ರಭಾವ ಗಗನಕ್ಕೇರುತ್ತಿದೆ. ಐಎಂಒದಿಂದ ಯುನೆಸ್ಕೋವರೆಗೆ ಎಲ್ಲೆಡೆಯೂ ಭಾರತದ ಹೆಸರೇ ಕೇಳಿ ಬರುತ್ತಿದೆ. ಇದೇ ಸಮಯದಲ್ಲಿ ಅಮೆರಿಕದ ಕೀ ರಾಯಭಾರಿ ದೆಹಲಿ ಮತ್ತು ಬೆಂಗಳೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಭಾರತ ಅಮೆರಿಕ ಸಂಬಂಧದಲ್ಲಿ ಏನು ಬೃಹತ್ ಬದಲಾವಣೆ ಆಗಲಿದೆ? ಇವತ್ತಿನ ಜಾಗತಿಕ ವೇದಿಕೆಯಲ್ಲಿ ಭಾರತ ಮಾಡುತ್ತಿರುವ ಶಕ್ತಿ ಪ್ರದರ್ಶನ ಎಂತಹದ್ದು? ವಿಶ್ವ ರಾಜಕೀಯ, ಆರ್ಥಿಕತೆ, ಭದ್ರತೆ ಇವೆಲ್ಲವೂ ಇಂದಿನ ದಿನಗಳಲ್ಲಿ ಅಸ್ಥಿರವಾಗಿವೆ. ಮಧ್ಯಪ್ರಾಚ್ಯದ ಯುದ್ಧ, ಚೈನಾ ಅಮೆರಿಕ ಉದ್ವಿಗ್ನತೆ, ಜಾಗತಿಕ ಮಾರುಕಟ್ಟೆಗಳ ಮಂದಗತಿ, ಈ ಎಲ್ಲದರ ನಡುವೆಯೇ ಒಂದು ದೇಶ ಮಾತ್ರ ತನ್ನ ದಿಕ್ಕನ್ನು ಸ್ಪಷ್ಟವಾಗಿ, ದೃಢವಾಗಿ ಮತ್ತು ಶಾಂತವಾಗಿ ನಿರ್ಧರಿಸುತ್ತಿದೆ. ಅದೇ ಭಾರತ. ಇತ್ತೀಚಿನ ಎರಡು ದೊಡ್ಡ ಬೆಳವಣಿಗೆಗಳನ್ನು ನಾವು ನೋಡುವುದಾದರೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತ ಪ್ರಾಬಲ್ಯ ಏರಿಕೆಯಾಗುತ್ತಿದೆ. ಭಾರತ ಅಮೆರಿಕ ನಡುವಿನ ರಾಜತಾಂತ್ರಿಕ ಚಟುವಟಿಕೆಗಳು ಹೊಸ ಹಂತ ತಲುಪುತ್ತಿವೆ. ಈ ಎರಡು ಭಾರತೀಯ ಜಾಗತಿಕ ನೀತಿ ಮತ್ತು ಭವಿಷ್ಯದ ಶಕ್ತಿ ಕೇಂದ್ರದ ಚಿತ್ರಣವನ್ನು ಬದಲಿಸಬಹುದೇ? ಇಂದು ನಾವು ಈ ಎಲ್ಲಾ ವಿಷಯಗಳನ್ನು ಆಳವಾಗಿ, ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಪ್ರಭಾವ, ಇದು ಏಕೆ ದೊಡ್ಡ ಸುದ್ದಿಯಾಗುತ್ತಿದೆ? ಸ್ನೇಹಿತರೆ, ದೊಡ್ಡ ಸಂಸ್ಥೆಗಳಲ್ಲಿ ಸದಸ್ಯತ್ವ, ವೋಟಿಂಗ್ ಹಕ್ಕು ಅಥವಾ ಕಾರ್ಯಕಾರಿಣಿ ಮಂಡಳಿ ಸ್ಥಾನ ಎನ್ನುವುದು ಕೇವಲ ಗೌರವದ ಸ್ಥಾನವಲ್ಲ. ಇದು ಜಗತ್ತಿನ ನೀತಿಯನ್ನು ರೂಪಿಸುವ ಚಾಕುವಿನ ರೀತಿ. ಯಾರು ಇದನ್ನು ಹಿಡಿದಿದ್ದಾರೆ ಎನ್ನುವುದು ಜಾಗತಿಕ ಸಮೀಕರಣವನ್ನು ಬದಲಿಸುತ್ತದೆ. ಇದರಲ್ಲಿ ಭಾರತ ಸಾಧಿಸಿರುವ ಎರಡು ಪ್ರಮುಖ ಯಶಸ್ಸುಗಳೆಂದರೆ, ಭಾರತ ಐಎಂಒ ಇಂಟರ್ನ್ಯಾಷನಲ್ ಮರೈನ್ ಟೈಮ್ ಆರ್ಗನೈಸೇಷನ್ ಮಂಡಳಿಗೆ ಮರು ಆಯ್ಕೆಯಾಗಿದೆ. ಐಎಂಒ ಎನ್ನುವುದು ಜಗತ್ತಿನ ಸಮುದ್ರ ಮಾರ್ಗಗಳ ಸಂವಿಧಾನ ಸಭೆ. ಇಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳೆಂದರೆ ಹಡಗುಗಳ ನಿಯಮ, ಸಮುದ್ರ ಭದ್ರತೆ, ಕಾರ್ಬನ್ ಕಡಿತ, ಸಮುದ್ರ ಪರಿಸರ ರಕ್ಷಣೆ, ಈ ಎಲ್ಲಾ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ. ಭಾರತ ಐಎಂಒಗೆ ಮರು ಆಯ್ಕೆಯಾಗಿರುವ ಮಹತ್ವವನ್ನು ನಾವು ನೋಡುವುದಾದರೆ, ಭಾರತ ಜಗತ್ತಿನ 5ನೇ ದೊಡ್ಡ ಸಾಗರ ವ್ಯಾಪಾರ ರಾಷ್ಟ್ರವಾಗಿದೆ. 90% ವಸ್ತು ವ್ಯಾಪಾರ ಸಮುದ್ರದ ಮೂಲಕವೇ ನಡೆಯುತ್ತದೆ. ಇಂದು ಮಹಾಸಾಗರದ ಪ್ರದೇಶದಲ್ಲಿ ಚೀನಾ ಪ್ರಭಾವ ಹೆಚ್ಚುತ್ತಿರುವಾಗ ಭಾರತದ ಸ್ಥಾನ ತೀವ್ರ ಮಹತ್ವದ್ದಾಗಿದೆ. ಭಾರತದ ನೌಕಾಪಡೆ, ಕರಾವಳಿ ರಕ್ಷಣಾ ಪಡೆ ಮತ್ತು ಸಮುದ್ರದ ಭದ್ರತಾ ನೀತಿಗಳ ಬಲವರ್ಧನೆಯಾಗುತ್ತದೆ. ಭಾರತ ಐಎಂಒ ಮಂಡಳಿಯಲ್ಲಿ ಮರು ಆಯ್ಕೆಯಾಗಿರುವುದರಿಂದ ಏನು ಲಾಭ? ಜಾಗತಿಕ ಸಮುದ್ರ ನಿಯಮಗಳನ್ನು ರೂಪಿಸುವಾಗ ಭಾರತ ತನ್ನ ಧ್ವನಿಯನ್ನು ಸ್ಪಷ್ಟವಾಗಿ ಹೇಳಬಹುದು. ಹೊಸ ಸಮುದ್ರ ಮಾರ್ಗಗಳು, ಕಾರ್ಬನ್ ಕಡಿತ ನೀತಿಗಳಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ. ಚೀನಾ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಬಲವರ್ಧನೆಯಾಗುತ್ತದೆ. ಭಾರತೀಯ ಹಡಗು ನಿರ್ಮಾಣ, ಸಾಗಾಟ, ಬಂದರು ಅಭಿವೃದ್ಧಿಗೆ ನೇರ ಲಾಭ ಒದಗುತ್ತದೆ. ಇದು ಕೇವಲ ಸ್ಥಾನವಲ್ಲ, ಜಗತ್ತಿನ ಸಮುದ್ರ ರಾಜಕೀಯದಲ್ಲಿ ಭಾರತದ ಸ್ಥಾನ ಗಟ್ಟಿಯಾದ ಘೋಷಣೆಯಾಗಿದೆ. ಸ್ನೇಹಿತರೆ, ಯುನೆಸ್ಕೋ ಕಾರ್ಯಕಾರಿ ಮಂಡಳಿಗೆ ಕೂಡ 2025ರಿಂದ 2029 ಅವಧಿಗೆ ಭಾರತವು ಆಯ್ಕೆಯಾಗಿದೆ. ಯುನೆಸ್ಕೋ ಎನ್ನುವುದು ಕೇವಲ ಶಾಲೆ, ವಿದ್ಯಾಲಯಗಳ ಸಂಸ್ಥೆಯಲ್ಲ. ಯುನೆಸ್ಕೋ ಜಗತ್ತಿನ ಸಾಫ್ಟ್ ಪವರ್ ಅನ್ನು ನಿರ್ಧರಿಸುವ ದೊಡ್ಡ ಆಧಾರ ಸಂಸ್ಥೆ. ಜಾಗತಿಕ ಶಿಕ್ಷಣ ನೀತಿ, ಸಂಸ್ಕೃತಿ ರಕ್ಷಣಾ ನೀತಿ, ವಿಶ್ವ ಪಾರಂಪರ್ಯದ ಪಟ್ಟಿಗಳು, ತಾಂತ್ರಿಕ ಶಿಕ್ಷಣ, ವಿಜ್ಞಾನ ಪ್ರಗತಿ, ಮಾಧ್ಯಮಗಳ ಸ್ವಾತಂತ್ರ್ಯ ನೀತಿ. ಭಾರತಕ್ಕೆ ಇದರಿಂದ ಆಗುವ ಲಾಭಗಳನ್ನು ನಾವು ನೋಡುವುದಾದರೆ, NEP 2020 ಮೂಲಕ ಭಾರತ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಇದನ್ನು ಜಾಗತಿಕ ಮಟ್ಟದಲ್ಲಿ ಹಂಚಿಕೊಳ್ಳಲು ಅವಕಾಶ ಸಿಗುತ್ತದೆ. ಭಾರತದಲ್ಲಿ ಯುನೆಸ್ಕೋ ಹೆರಿಟೇಜ್ ಸ್ಥಳಗಳ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ. ಭಾರತದ ಕಲೆ, ಭಾಷೆಗಳ ಜಾಗತಿಕ ಗುರುತಿನ ವಿಸ್ತರಣೆಯಾಗುತ್ತದೆ. ವಿಜ್ಞಾನ, ಸಂಶೋಧನೆ, AI ನೀತಿಗಳಲ್ಲಿ ಭಾರತದ ಧ್ವನಿ ಬಲಪಡುತ್ತದೆ. ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವಿಶ್ವ ದಕ್ಷಿಣ ಒಕ್ಕೂಟವನ್ನು ಭಾರತ ಮುನ್ನಡೆಸುವ ಅವಕಾಶ ದೊರಕುತ್ತದೆ. ಇನ್ನು ಸ್ನೇಹಿತರೆ, ಯುನೆಸ್ಕೋ ಕಾರ್ಯಕಾರಿ ಮಂಡಳಿಯಲ್ಲಿ ಸ್ಥಾನ ಪಡೆಯುವುದು ಎಂದರೆ ಜಗತ್ತಿನ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ಪರ್ಯಾಯ ಧ್ವನಿ ಅಲ್ಲ, ಮುಖ್ಯ ಧ್ವನಿ ಎಂಬುದನ್ನು ಸೂಚಿಸುತ್ತದೆ. ಐಎಂಒ ಮತ್ತು ಯುನೆಸ್ಕೋದಲ್ಲಿ ಸ್ಥಾನ ಪಡೆಯುವುದು ಎಂದರೆ ಜಗತ್ತಿನಲ್ಲಿ ಭಾರತದ ಧ್ವನಿ ಗಟ್ಟಿಯಾಗುತ್ತಿದೆ ಎಂದರ್ಥ. ಇದು ಭಾರತಕ್ಕೆ ದೊರೆತ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಸ್ನೇಹಿತರೆ, ಇನ್ನು ಭಾರತ ಅಮೆರಿಕ ಹೊಸ ರಾಜತಾಂತ್ರಿಕ ಸಮೀಕರಣ. ಅಲಿಸನ್ ಹುಕ್ಕರ್ನ ಭಾರತ ಭೇಟಿಯನ್ನು ನಾವು ನೋಡುವುದಾದರೆ, ಅಮೆರಿಕದ ಹಿರಿಯ ರಾಜತಾಂತ್ರಿಕ ಅಲಿಸನ್ ಹುಕ್ಕರ್ ಡಿಸೆಂಬರ್ 7ರಿಂದ 11ರವರೆಗೆ ದೆಹಲಿ ಮತ್ತು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಸ್ನೇಹಿತರೆ, ಇದು ಸಾಮಾನ್ಯ ಭೇಟಿಯಲ್ಲ, ಇದು ದೊಡ್ಡ ಜಿಯೋ ಪಾಲಿಟಿಕ್ಸ್ ನ ಸಮಯದಲ್ಲಿ ನಡೆಯುತ್ತಿದೆ. ಇನ್ನು ಈ ಹುಕ್ಕರ್ ಯಾರು ಎಂದು ನಾವು ನೋಡುವುದಾದರೆ, ಅಮೆರಿಕ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪ್ರಮುಖ ಸ್ಥಾನದಲ್ಲಿದ್ದಾರೆ. ದಕ್ಷಿಣ ಏಷ್ಯಾ ಮತ್ತು ಇಂಡೋ ಪೆಸಿಫಿಕ್ ನೀತಿಗಳ ತಜ್ಞ. ಅಮೆರಿಕದ ವಿದೇಶಾಂಗ
ಇಲಾಖೆಯಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಇವರ ಭಾರತ ಭೇಟಿ 3 ಮುಖ್ಯ ಅಜೆಂಡಾಗಳ ಮೇಲೆ ಕೇಂದ್ರೀಕೃತವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರ, ಯುದ್ಧ ವಿಮಾನದ ಇಂಜಿನ್ ತಂತ್ರಜ್ಞಾನದ ಹಂಚಿಕೆಯಿಂದ ಹಿಡಿದು ಡ್ರೋನ್ ಮತ್ತು ಸಂಶೋಧನೆಯ ಜಂಟಿ ಯೋಜನೆಗಳು, ಇಂಡೋ ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಜಂಟಿ ನ್ಯಾವಲ್ ಪೆಟ್ರೋಲಿಂಗ್. ಅಮೆರಿಕ ಈಗ ಭಾರತವನ್ನು ಪ್ರಾದೇಶಿಕ ಮಿತ್ರ ಅಂತ ಅಲ್ಲ, ಸ್ಟ್ರಾಟಜಿಕ್ ಪಾರ್ಟ್ನರ್ ಎಂದು ಪರಿಗಣಿಸುತ್ತಿದೆ. ಎರಡನೆಯದಾಗಿ ಜಿಯೋ ಪಾಲಿಟಿಕ್ಸ್ ಸಂಯೋಜನೆ. ಜಗತ್ತಿನಲ್ಲಿ 3 ದೊಡ್ಡ ಸಮಸ್ಯೆಗಳ ನಡುವೆ ಈ ಭೇಟಿ ನಡೆಯುತ್ತಿದೆ. ಚೈನಾ ತೈವಾನ್ ಉದ್ವಿಗ್ನತೆ, ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಮಾಸ್ ಸಂಘರ್ಷ ಮತ್ತು ರಷ್ಯಾ ಯುಕ್ರೇನ್ ಯುದ್ಧದ ದೀರ್ಘಾವಧಿಯ ಪರಿಣಾಮ. ಈ ಸಂದರ್ಭದಲ್ಲಿ ಭಾರತದ ಅಗತ್ಯ ಅಮೆರಿಕಾಗೆ ತುಂಬಾ ಹೆಚ್ಚು. ಸಾಗರ ಮಾರ್ಗಗಳ ರಕ್ಷಣೆ, ಚೀನಾ ಪ್ರಭಾವಕ್ಕೆ ಪ್ರತಿಫಲ, ತಂತ್ರಜ್ಞಾನ ಭದ್ರತಾ ಮೈತ್ರಿ ಹಾಗೂ ರಕ್ಷಣಾ ಸರಕುಗಳ ಸರಪಳಿಯನ್ನು ಬಲಪಡಿಸುವಿಕೆ. ಈ ಎಲ್ಲದಕ್ಕೂ ಅಮೆರಿಕಾಗೆ ಭಾರತ ಅತ್ಯಗತ್ಯವಾಗಿ ಬೇಕಾಗಿದೆ. ಮತ್ತು ಹುಕ್ಕರ್ ಅವರ ಭಾರತ ಭೇಟಿಯ 3ನೇ ಅಜೆಂಡಾ ವಾಣಿಜ್ಯ ಮತ್ತು ತಂತ್ರಜ್ಞಾನ. ಇಂಡಿಯಾ ಅಮೆರಿಕ ಸೆಮಿ ಕಂಡಕ್ಟರ್ ಯೋಜನೆ, ಎಐನ ನಿಯಂತ್ರಣ ಮತ್ತು ಡೇಟಾ ಸಹಕಾರ, ಹಸಿರು ಶಕ್ತಿ ಹೂಡಿಕೆ, ಸ್ಮಾರ್ಟ್ ಆಪ್ ಇನ್ನೋವೇಷನ್ಗಳಲ್ಲಿ ಸಹಭಾಗಿತ್ವ. ಇಂದಿನ ಜಗತ್ತಿನಲ್ಲಿ ತಂತ್ರಜ್ಞಾನದ ಯುದ್ಧಗಳು ನಡೆಯುತ್ತಿವೆ. ಅಮೆರಿಕ ಭವಿಷ್ಯದ ಟೆಕ್ ಮ್ಯಾಪ್ ಅನ್ನು ರಚಿಸಲು ಪ್ರಯತ್ನಿಸುತ್ತಿದೆ. ಇದಕ್ಕೆ ಭಾರತದ ಅಗತ್ಯ ಹೆಚ್ಚು. ಭಾರತಕ್ಕೆ ಇವುಗಳಿಂದ ಏನು ಪ್ರಯೋಜನ ಎಂದು ನಾವು ನೋಡುವುದಾದರೆ, ರಕ್ಷಣಾ ಸ್ವಾವಲಂಬನೆ, ಜಾಗತಿಕ ಟೆಕ್ ಸುಪ್ರೀಮರ್ಸಿ, ಇಂಡೋ ಪೆಸಿಫಿಕ್ ಭದ್ರತೆಯಲ್ಲಿ ಬಲ ಹೆಚ್ಚಿಸಿಕೊಳ್ಳುತ್ತದೆ, ಜಿಯೋ ಪಾಲಿಟಿಕ್ಸ್ ನಲ್ಲಿ ಲೀಡರ್ಶಿಪ್ ದೊರೆತಂತಾಗುತ್ತದೆ, ಜಾಗತಿಕ ನಿರ್ಧಾರಗಳಲ್ಲಿ ಭಾರತದ ಧ್ವನಿ ಗಟ್ಟಿಗೊಳ್ಳುತ್ತದೆ, ಎಂಒ ಹಾಗೂ ಯುನೆಸ್ಕೋ ಸೇರ್ಪಡೆ ಮತ್ತು ಅಮೆರಿಕದ ಹಿರಿಯ ರಾಜತಾಂತ್ರಿಕ ಅಲಿಸನ್ ಹುಕ್ಕರ್ ಅವರ ಭಾರತ ಭೇಟಿ. ಈ 2 ಘಟನೆಗಳು ಒಂದೇ ಸಂದೇಶವನ್ನು ನೀಡುತ್ತಿದೆ: ಭಾರತ ಜಾಗತಿಕ ವೇದಿಕೆಯಲ್ಲಿ ಬರೀ ಆಟಗಾರನಲ್ಲ, ನೀತಿಯನ್ನು ರೂಪಿಸುವ ದೇಶ ಎಂದು. ಯುನೆಸ್ಕೋ ಭಾರತಕ್ಕೆ ಸಾಫ್ಟ್ ಪವರ್ ಅಂದರೆ ಸಂಸ್ಕೃತಿ, ಶಿಕ್ಷಣ, ವಿಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಧ್ವನಿಗೆ ಅವಕಾಶ ಕೊಟ್ಟರೆ, ಇನ್ನು ಐಎಂಒ ಭಾರತಕ್ಕೆ ಹಾರ್ಡ್ ಪವರ್ ಅನ್ನು ಒದಗಿಸುತ್ತದೆ. ಇದು ಸಮುದ್ರ ಭದ್ರತೆ, ರಕ್ಷಣಾ ಮೈತ್ರಿ ಮತ್ತು ರಕ್ಷಣಾ ಸಹಕಾರಕ್ಕೆ ದೊಡ್ಡ ಧ್ವನಿಯಾಗುತ್ತದೆ. ಅಮೆರಿಕದ ರಾಜತಾಂತ್ರಿಕ ಹುಕ್ಕರ್ ಅವರ ಭಾರತ ಭೇಟಿಯಿಂದ ಭಾರತದ ಜಿಯೋ ಎಕನಾಮಿಕ್ ಪವರ್ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಇದು ಹೊಸ ಶತಮಾನದ ಭಾರತದ ಉದಯವಾಗಿದೆ. ಭಾರತ ಜಾಗತಿಕ ಸಂಸ್ಥೆಗಳಲ್ಲಿ ಪ್ರಭಾವ ಹೊಂದುತ್ತಿದೆ. ಭಾರತ ಅಮೆರಿಕ ಮೈತ್ರಿ ಅತ್ಯಂತ ಬಲವಾಗುತ್ತಿದೆ. ಭಾರತ ಜಗತ್ತಿನ ಭದ್ರತಾ, ಸಂಸ್ಕೃತಿ, ಸಂಶೋಧನೆ ಮತ್ತು ನೀತಿಗಳನ್ನು ರೂಪಿಸುವ ದೇಶವಾಗಿ ಹೊರಹೊಮ್ಮುತ್ತಿದೆ. ಇದು ಕೇವಲ ಸುದ್ದಿಯಲ್ಲ, ಭವಿಷ್ಯದಲ್ಲಿ ಭಾರತ ಮತ್ತು ಜಗತ್ತಿನ ಸಂಬಂಧದ ಬ್ಲೂ ಪ್ರಿಂಟ್ ಆಗಿದೆ. ಮುಂಬರುವ ವರ್ಷಗಳು ಭಾರತಕ್ಕೆ ನಿರ್ಣಾಯಕವಾಗಿರುತ್ತವೆ. ಇದು ನಮ್ಮ ಶತಮಾನವಾಗಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.